ಹಾಲೆಲೂಯ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ಕೊಟ್ಟಿದ್ದೀರಿ, ಮತ್ತೊಮ್ಮೆ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೇನ್. ಹೇಗಿದ್ದೀರಿ? ಕಳೆದ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ಈ ದಿನ ಶುಕ್ರವಾರವಲ್ಲವೋ ಉಪವಾಸ ಪ್ರಾರ್ಥನೆ ಇರುತ್ತೆ. ನೆನಪಿದೆಯಾ ಪ್ರಿಯರೇ? ಶುಕ್ರವಾರ ಉಪವಾಸ ಪ್ರಾರ್ಥನೆ ಒಂದು ವೇಳೆ ನಿಮ್ಮ ಚರ್ಚಸ್ನಲ್ಲಿ ಇದ್ದೇ ಇರುತ್ತೆ. ಕೆಲವರು ಶನಿವಾರ ಇಟ್ಕೊಳ್ಳುತ್ತಾರೆ. ಯಾವುದೇ ದಿನವಾಗಿದ್ರೂ ಉಪವಾಸ ಪ್ರಾರ್ಥನೆ ನಿರ್ಲಕ್ಷ್ಯ ಮಾಡಬೇಡಿರಿ. ಉದಯದಿಂದಲೂ ದೇವರ ವಾಕ್ಯ ಧ್ಯಾನ ಮಾಡುವಂಥದ್ದು, ದಿನವಿಡೀ ದೇವರ ವಾಕ್ಯ ಧ್ಯಾನ ಮಾಡುವಂಥದ್ದು, ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯ ಭಾರವನ್ನೆಲ್ಲ ಹೊಯ್ದುಕೊಂಡು ಪ್ರಾರ್ಥನೆ ಮಾಡುವುದು ಎಷ್ಟೋ ಪ್ರಾಮುಖ್ಯವಾಗಿದೆ. ಹೌದು, ದಿನಾಲು ಏನ್ ಪ್ರಾರ್ಥನೆ ಮಾಡಬೇಕನ್ನುತ್ತೀರಿ? ದಿನಾಲು ಪ್ರಾರ್ಥನೆ ಮಾಡಬೇಕೋ ಎನ್ನುವಂತೆ ಕೆಲವರು ಬೇಸರಗೊಳ್ತಾರೆ. ಹೌದು, ಹಾಗಾದರೆ ದಿನಾಲು ಊಟ ಮಾಡಬೇಕೋ? ದಿನಾಲು ಮಾಡಬೇಕೋ ಸ್ನಾನ? ದಿನಾಲು ಮಾಡಬೇಕೋ ಉದ್ಯೋಗ ಎಂದು ಕೇಳು ನೋಡಿ. ಎಲ್ಲವನ್ನು ದಿನಾಲು ಮಾಡ್ತೇವೆ, ಆದರೆ ದೇವರ ವಿಷಯ ಬಂದ ಕೂಡಲೇ ವಾರಕ್ಕೊಮ್ಮೆ ಸಾಕಾಗ್ತದೆ ಅಂದ್ಕೊಳ್ತೇವೆ. ಆದರೆ ಅದು ಎಷ್ಟು ಅಜ್ಞಾನ ನೋಡಿ. ತಾತ್ಕಾಲಿಕವಾದ ನಮ್ಮ ಶರೀರಕ್ಕೋಸ್ಕರವೇ ನಾವು ಅಷ್ಟು ತವಕ ಪಡುತ್ತಿರೋದಾದರೆ, ಶಾಶ್ವತವಾದ ನಿತ್ಯ ಜೀವವನ್ನು ಸ್ವಾಧೀನ ಮಾಡಿಕೊಳ್ಳಬೇಕಾದ ನಮ್ಮ ಆತ್ಮದ ಕುರಿತಾಗಿ ನಾವು ಎಷ್ಟು ಪ್ರಯಾಸ ಪಡಬೇಕು, ಎಷ್ಟೊಂದು ನಾವು ಸಂತೃಪ್ತಿಪಡಿಸಿಕೊಳ್ಳಬೇಕು. ಪ್ರಾರ್ಥನೆಯೇ ಉಸಿರಾಗಿದೆ ಪ್ರಿಯರೇ. ಒಬ್ಬ ನಿಜ ಕ್ರೈಸ್ತನಿಗೆ ಉಸಿರಾಡದಿದ್ದರೆ ಎಷ್ಟು ಅನೀಸಿಯಾಗಿರುತ್ತೆ ನೋಡಿ. ಉಸಿರು ನಿಂತೋದ್ರೆ ಏನಾಗ್ತದೆ ನೋಡ್ರಿ. ಹಾಗೆಯೇ ಪ್ರಾರ್ಥನೆ ಇಲ್ಲದ ಕ್ರೈಸ್ತನು, ಪ್ರಾರ್ಥನೆ ಸರಿಯಾಗಿ ಮಾಡದಂತಹ ಕ್ರೈಸ್ತನು ಉಸಿರಾಡದೆ ಒದ್ದಾಡುತ್ತಾ ಇರುವ ವ್ಯಕ್ತಿಯಾಗಿರುತ್ತಾನೆ. ಯಾವಾಗ್ಲೂ ಸಿಟ್ಟು, ಯಾವಾಗ್ಲೂ ಜಗಳಗಳು, ಯಾವಾಗ್ಲೂ ಬೇಸತ್ತು ಹೋಗೋದು, ಕೊನೆಗೆ ಏನು ಮಾಡಲಾರದಂತಹ, ಏನು ಸಾಧಿಸಲಾರದ ಸ್ಥಿತಿಗೊಳಗಾಗ್ತಾರೆ. ಉಸಿರು ಆಡದಂತೆ, ಪ್ರಾರ್ಥನೆ ಮಾಡಲಾರದಂತೆ ನಿಂತೋದಂಥವನು ಆಧ್ಯಾತ್ಮಿಕವಾಗಿ ಸತ್ತವನಿಗೆ ಸಮಾನ. ಪ್ರಾರ್ಥನೆಯೇ ನಮಗೆ ಪ್ರಾಣವಾಗಿದೆ. ಮತ್ತೆ ಏನೆಂದು ಪ್ರಾರ್ಥನೆ ಮಾಡಬೇಕು? ದಿನಾಲು ಎಲ್ಲರೂ ಒಂದೇ ಪ್ರಾರ್ಥನಾ ಕಂಠಪಾಠದಂತೆ ಮಾಡ್ತಾರೆ. ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಇದೆಯಲ್ಲವೇ? ಆ ಪ್ರಾರ್ಥನೆ ಮಾಡಿ ಕೆಲವರು ಸುಮ್ಮನೆ ಇರ್ತಾರೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದೆಣಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರ ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ಶೋಧನೆಗೆ ಒಳಗಾಗದಂತೆ ಕೇಡಿಂದ ತಪ್ಪಿಸು, ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ನಿಮ್ಮದೇ. ಆಮೇನ್. ಮುಗ್ದೋಯ್ತು, ಪ್ರಾರ್ಥನೆ ಮಾಡಿದೆವು ಅನ್ನುತ್ತಾರೆ. ಅದು ಪ್ರಾರ್ಥನಾ ವಿಧಾನವಾಗಿ ಯೇಸು ತೋರಿಸಿದ್ದಾರೆ ಹೊರತು ಅದೇ ಮಾಡಬೇಕೆಂದು ಹೇಳಿಲ್ಲ. ಅಭ್ಯಾಸದ ಪ್ರಾರ್ಥನೆ ಆಚಾರದ ಪ್ರಾರ್ಥನೆ ಆಗಿರಬಾರದು. ನಾವು ಪ್ರಾರ್ಥನೆಯಲ್ಲಿಯೂ ಬೆಳೆಯಬೇಕು. ಪ್ರಾರ್ಥನೆಯಲ್ಲಿಯೂ ಕೂಡ ನಾವು ಮಾಡುವ ಪ್ರಾರ್ಥನೆ ಪ್ರಾರಂಭದ ಸಮಯದಲ್ಲಿ ಚಿಕ್ಕ ಮಕ್ಕಳು ಮಾತಾಡಿರುವಂತೆ ಸಣ್ಣ ಸಣ್ಣ ವಿಷಯಗಳು ಬೇಡಿಕೊಂಡಂತೆ ಒಂದು ವೇಳೆ ಇದ್ರೂ ಕೂಡ, ಒಂದು ಮಗು ಬೆಳೆಯುತ್ತಿರುವ ಹಾಗೆ ಆ ಮಗುವಿನ ಅವಶ್ಯಕತೆ ಹೇಗೆ ಬೆಳೆಯುತ್ತವೋ, ಅವನ ಆಸೆ ಹೇಗೆ ಬೆಳೆಯುತ್ತವೋ, ಅವನು ಯಾವುದನ್ನು ಎದುರು ನೋಡ್ತಾನೆ, ಯಾವುದನ್ನು ಆಶಿಸುತ್ತಾನೋ ಎನ್ನುವಂತೆಯೇ ನಾವು ಕೂಡ ಪ್ರಾರಂಭದಲ್ಲಿ ನಾವು ಪಾಪಿಯಾಗಿದ್ದೇ ದೇವರೇ ನಮ್ಮನ್ನು ಕ್ಷಮಿಸಿರಿ, ನನಗೆ ಅದು ಕೊಡ್ರಿ ದೇವ್ರೆ, ಇದು ಕೊಡ್ರಿ ದೇವ್ರೆ ಎಂದು ಕೇಳ್ತೇವೆ. ಪ್ರಾರ್ಥನೆ ಕೂಡ ಬೆಳೆಯುತ್ತಿರುವಾಗ ನಮ್ಮ ಪ್ರೇಯರ್ನಲ್ಲಿಯೂ ಆ ಮೆಚುರಿಟಿ ಕಾಣಬೇಕು, ಪರಿಪಕ್ವತೆ ಕಾಣಿಸಬೇಕು. ಬೈಬಲಲ್ಲಿ ಒಂದು ಪ್ರಾರ್ಥನೆ ಇದೆ, ಅದು ಯಾಬೇಚನ ಪ್ರಾರ್ಥನೆ ಅಂದ ಕೂಡಲೇ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಪ್ರಾರ್ಥನೆ ಎಂದಾದರೂ ಮಾಡಿದ್ದೀರಾ? ಇಂತಹ ಪ್ರಾರ್ಥನೆ ಫಲಿತಾಂಶ ನೀವು ಹೊಂದಿದ್ದೀರಾ ಎಂದು ಮತ್ತೊಂದು ಸಾರಿ ಕೇಳ್ತೇನೆ. ಧ್ಯಾನಿಸೋಣ ಬನ್ನಿ. ಮೊದಲನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಚನ ಓದುತ್ತೇನೆ ಕೇಳಿ. ಮೊದಲನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಚನ. ಯಾಬೇಚನು ಇಸ್ರಾಯೇಲ್ ದೇವರಿಗೆ ಮೊರೆಯಿಟ್ಟು, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೇ ಎಂದು ಪ್ರಾರ್ಥಿಸಿದನು. ಚಿಕ್ಕ ಪ್ರಾರ್ಥನೆಯೇ, ಆದರೆ ಬಹಳ ಸಂಗತಿಗಳು ಇದರಲ್ಲಿವೆ, ಬಹಳ ವಿಷಯಗಳು ಇದರಲ್ಲಿವೆ, ಬಹಳ ಅರ್ಥ ಇದರಲ್ಲಿವೆ. ಬಹಳ ಅದ್ಭುತವಾಗಿ ಅವನು ಪ್ರಾರ್ಥಿಸುತ್ತಾನೆ. ಯಾವುದು ಪ್ರಾರ್ಥಿಸಬೇಕೋ ಕರೆಕ್ಟಾಗಿ ಪ್ರಾರ್ಥಿಸ್ತಾನೆ. ಏನೆಂದು ಪ್ರಾರ್ಥಿಸಿದ? ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ. ಖಚಿತವಾಗಿಯೂ ನಾವು ನಂಬಬೇಕು ಪ್ರಿಯರೇ, ನಾವು ಎಷ್ಟೇ ಕಷ್ಟಪಟ್ಟರೂ, ಎಷ್ಟೇ ಪ್ರಯಾಸಪಟ್ಟರೂ, ಎಷ್ಟೇ ನಾವು ಸಂಪಾದಿಸಿದರೂ, ಎಷ್ಟೇ ನಮಗೆ ಸಾಮರ್ಥ್ಯವಿದ್ದರೂ, ದೇವರ ಆಶೀರ್ವಾದಗಳು ಇಲ್ಲದಿದ್ದರೆ ನಮಗೆ ತೃಪ್ತಿ ಇರಲ್ಲ. ಆ
ಆಸ್ತಿಗಳು, ಆ ಸ್ವಾಸ್ಥ್ಯಗಳು, ಆ ಹೆಸರು ಪ್ರಖ್ಯಾತಿಗಳು, ಆ ಆನಂದವು ಅವೆಲ್ಲವುಗಳು ತಾತ್ಕಾಲಿಕವಾಗಿರುತ್ತವೆ. ಉದಾಹರಣೆಗೆ ನಾವು ಯಾಕೋಬನನ್ನು ನೋಡಬಹುದು. ದೇವರೇ, ನೀನು ನನ್ನನ್ನು ಆಶೀರ್ವದಿಸಿ ಆಹಾರ ಕೊಟ್ಟು ವಸ್ತ್ರಗಳನ್ನು ಕೊಟ್ಟು ನಾನು ಹೋಗುವ ಮಾರ್ಗದಲ್ಲಿ ನೀನು ನನ್ನ ಸಂಗಡ ಇರುವುದಾದರೆ ನಿನಗೆ ದಶಮಭಾಗ ಕೊಡ್ತೇನೆ, ನಿನಗೊಂದು ಯಜ್ಞವೇದಿ ಕಟ್ಟುತ್ತೇನೆ ಎಂದು ಒಪ್ಪಂದ ಮಾಡಿಕೊಳ್ತಾನೆ. ದೇವರು ನಿಜವಾಗ್ಲೂ ಅವನ ಸಂಗಡ ಇರ್ತಾರೆ. ದೇವರು ಏನ್ ಕೇಳಿದ್ರೂ ಕೊಡ್ತಾರೆ. ಆದರೆ ಬೇಡಿ ಊಹಿಸಿದವುಗಳಿಗಿಂತಲೂ ಆಶಿಸಬೇಕಲ್ಲವೇ? ಅವುಗಳನ್ನು ನಿರೀಕ್ಷಿಸಬೇಕಲ್ಲವೇ? ಏನ್ ಹೇಳ್ತಾನೆ? ನನಗೆ ಆಹಾರ ಸಾಕು, ವಸ್ತ್ರ ಸಾಕು, ಕಾವಲು ಸಾಕು ಅನ್ನುತ್ತಾನೆ. ಅಷ್ಟೇ ಕೊಟ್ರು, ದೇವರು ಅಷ್ಟೇ ಕೊಟ್ರು. ಮಾವನ ಮನೆಗೆ ಹೋದಾಗ ಹೆಂಡತಿ ಮಕ್ಕಳು ಸಿಕ್ಕರು, ಆಸ್ತಿ ಬೆಳೆಯುತ್ತೆ, ಕುರಿ ದನ ಎಲ್ಲವೂ ಹೆಚ್ಚಾಗುತ್ತೆ. ಆದರೆ ಅನಂತರ ಅವನಿಗೆ ಅರ್ಥ ಆಗುತ್ತೆ, ಹೆಂಡತಿ ಮಕ್ಕಳು ಇರೋದೇ ಆಶೀರ್ವಾದವಲ್ಲ, ಆಸ್ತಿಪಾಸ್ತಿ ಇರೋದೇ ಆಶೀರ್ವಾದವಲ್ಲ. ನಿಜವಾದ ಆಶೀರ್ವಾದ ಅಂದರೆ ಪಾಪ ಕ್ಷಮಾಪಣೆ ಹೊಂದಿಕೊಳ್ಳುವಂಥದ್ದಾಗಿದೆ, ಹೃದಯ ಶುದ್ಧಿ ಹೊಂದಿಕೊಳ್ಳುವಂಥದ್ದಾಗಿದೆ. ದೇವರ ನಿಜವಾದ ಆಶೀರ್ವಾದ ಯಾರಿಗಾದರೂ ಬೇಕಾಗುವುದಾದರೆ ದುಡ್ಡಿನಿಂದ ಕೊಂಡುಕೊಳ್ಳಲಿಕ್ಕಾಗಲ್ಲ. ಕುಗ್ಗಿದ ಜಜ್ಜಿದ ಹೃದಯವುಳ್ಳವರನ್ನು ಮಾತ್ರ ದೇವರು ಆಶೀರ್ವದಿಸ್ತಾರೆ. ದೇವರೊಂದಿಗೆ ಹೋರಾಡ್ತಾನೆ. ದೇವರೇ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ಬಿಡುವುದಿಲ್ಲ ಅನ್ನುತ್ತಾನೆ. ಆ ರಾತ್ರಿಯೇ ದೇವರು ಅವನನ್ನು ಆಶೀರ್ವದಿಸ್ತಾರೆ. ಮೋಸಗಾರನಾಗಿರುವ ಯಾಕೋಬನನ್ನು ಇಸ್ರಾಯೇಲನನ್ನಾಗಿ ಮಾರ್ಪಡಿಸ್ತಾರೆ. ದೇವರ ಆಶೀರ್ವಾದಗಳಿಗೋಸ್ಕರ ನಾವು ಬೇಡಿಕೊಳ್ಳುವಾಗ ನೋಡಿರಿ, ವಸ್ತು ವಾಹನಗಳಿಗೋಸ್ಕರ ಬೇಡಿಕೊಳ್ಳಬಾರದು. ಹೃದಯ ಶುದ್ಧಿ, ಆಧ್ಯಾತ್ಮಿಕವಾದ ದಿವ್ಯದಾನಗಳಿಗಾಗಿ ಬೇಡಿಕೊಳ್ಳಿರಿ. ಆಟೋಮೆಟಿಕ್ ಆಗಿ ಆತನ ನೀತಿಯನ್ನು, ರಾಜ್ಯವನ್ನು ಮೊದಲು ನಾವು ಹುಡುಕಿದರೆ ನಮಗೆಲ್ಲವನ್ನೂ ಕೊಡ್ತೇನೆಂದು ಯೇಸು ಯಾವತ್ತೋ ಹೇಳಿದ್ದಾರೆ. ದೇವರೇ, ನೀನು ನನ್ನನ್ನು ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸು, ಅಂದರೆ ನನ್ನ ಬೌಂಡ್ರೀಸ್ಗಳನ್ನು ಎನ್ಲಾರ್ಜ್ ಮಾಡು ಅನ್ನುತ್ತಾನೆ. ನನ್ನ ಸರಹದ್ದನ್ನು ವಿಸ್ತರಿಸು ಎಂದು ಬೇಡಿಕೊಳ್ತಾನೆ, ವಿಶಾಲಪಡಿಸು ಅನ್ನುತ್ತಾನೆ. ಇದು ಒಂದು ಗ್ರೋತ್, ಬೆಳವಣಿಗೆಯನ್ನು ಸೂಚಿಸುತ್ತದೆ. ನಿಜವಾದ ಆಶೀರ್ವಾದ ಅನ್ನುವಾಗ ಅಭಿವೃದ್ಧಿ, ಸಮೃದ್ಧಿ, ಬೆಳವಣಿಗೆಯಾಗಿರುತ್ತೆ. ಕೆಲವರ ಜೀವಿತ ನೋಡಿರಿ, ಅದೇ ಮನೆ ಅನ್ನುತ್ತಾರೆ, ಅದೇ ಸ್ಯಾಲರಿ ಅನ್ನುತ್ತಾರೆ, ಅದೇ ಬಾಧೆ, ಅದೇ ಪರಿಸ್ಥಿತಿ, ಅದೇ ಇಕ್ಕಟ್ಟು, ಅದೇ ತೊಂದರೆ ಅನ್ನುತ್ತಾರೆ. ನೋ 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 ನೋ, ದೇವರನ್ನು ನಂಬಿದವರನ್ನು ಆತನು ಆಶೀರ್ವದಿಸುತ್ತಾನೆ. ಇಸಾಕನನ್ನು ದೇವರು ಆಶೀರ್ವದಿಸಿದಾಗ ಅವನನ್ನು ಹಂತ ಹಂತವಾಗಿ ಆಶೀರ್ವದಿಸುತ್ತಾರೆ, ಹಂತ ಹಂತವಾಗಿ ಹೆಚ್ಚಿಸಲ್ಪಡ್ತಾನೆ. ನೋಡಿರಿ, ಆಸೆ ಇದ್ದಾಗಲೇ ನಾವು ಆಶೀರ್ವದಿಸಲ್ಪಡ್ತೇವೆ. ಅಂದರೆ ನನ್ನ ಸರಹದ್ದು ವಿಶಾಲಪಡಿಸು ಅನ್ನುತ್ತಾನೆ. ನೀವು ಫಲಿಸಿ ಅಭಿವೃದ್ಧಿ ಹೊಂದಿ ಭೂಲೋಕವೆಲ್ಲ ಹಬ್ಬಿಕೊಳ್ಳಿರಿಂದ ಆದಾಮ ಅವರಿಗೆ ದೇವರು ಹೇಳ್ತಾರೆ. ನೀವು ಇರುವ ಸ್ಥಳದಲ್ಲಿ ಅಷ್ಟೇ ಅಲ್ಲ, ಇರುವ ಸ್ಥಳದಿಂದ ನೀವಿರುವ ಸ್ಥಳದಲ್ಲೆಲ್ಲ ಸುತ್ತಲೂ ವಿಸ್ತರಿಸಬೇಕೆಂದು ದೇವರು ಕೋರುತ್ತಾರೆ. ಅಬ್ರಹಾಮನಿಗೆ ದೇವರು ಕರೆದಾಗ, ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಕರೆದಾಗ, ಕರ್ತನ ಕರೆಗೆ ವಿಧೇಯನಾಗಿ ಅವನು ಹೋಗ್ತಿರುವಾಗ ದೇವರು ಅವನಿಗೆ ಆಶೀರ್ವದಿಸ್ತಾರೆ. ನಿನ್ನ ಕಣ್ಣೆತ್ತಿ ನೋಡು, ಈಸ್ಟ್, ವೆಸ್ಟ್, ಸೌತ್, ನಾರ್ತ್, ಹೌದಲ್ಲವೇ? 4 ದಿಕ್ಕುಗಳ ಕಡೆಗೆ ನೋಡು, ನಿನ್ನ ಕಣ್ಣಿಗೆ ಕಾಣುವುದನ್ನೆಲ್ಲ ಕೊಡುತ್ತೇನೆ ಎಂದು ದೇವರು ಹೇಳ್ತಾರೆ. ಹೌದು, ನಾವಾದರೂ ನ್ಯಾರೋ ಮೈಂಡೆಡ್ ಆಗಿರ್ತಾ ಇದ್ದೇವೆ. ಇದು ಸಾಕು, ಇದೊಂದಿದ್ರೆ ಸಾಕು ಅನ್ನುತ್ತೇವೆ. ಈ ಸ್ಥಳ ಸಾಕು, ಈ ಮನೆ ಸಾಕು, ಈ ಉದ್ಯೋಗ ಸಾಕು ಅಂದ್ಕೊಳ್ತೇವೆ. ದೇವರ ಬಳಿಗೆ ಹೋಗುವಾಗ ದೊಡ್ಡ ದೇವರ ಬಳಿಗೆ ಹೋಗ್ತಿದ್ದೀರೆಂದು ಭಾವಿಸಿ ದೊಡ್ಡ ವಿಷಯಗಳಿಗಾಗಿ ಬೇಡಿಕೊಳ್ಳಿರಿ. ದೇವರೇ, ನನ್ನನ್ನು ಅನೇಕರಿಗಾಗಿ ಆಶೀರ್ವಾದಕರವಾಗಿ ಮಾಡಿರಿ, ನನ್ನ ಪ್ರಾಂತಗಳನ್ನು ವಿಸ್ತರಿಸು, ನನ್ನನ್ನು ಆಶೀರ್ವದಿಸಿ ಹೋಗು, ನನ್ನ ಸರಹದ್ದನ್ನು ವಿಶಾಲಗೊಳಿಸು ಎನ್ನುವಂತೆ ಕೆಲವರು ಪ್ರಾರ್ಥಿಸ್ತಾರೆ. ದೇವರು ನಮಗೆ ಬೇಕು, ಯಾಕೆಂದರೆ ನಾವು ಬೇಡಿದ್ದನ್ನು ಕೊಟ್ಟು ಹೋಗಬೇಕು, ಯಾಕೆಂದರೆ ಅಲ್ಲಿರಬಾರ್ದು ಅಂದುಕೊಳ್ತಾರೆ. ನೋಡಿ, ನಾವು ಕೂಡ ಬಹಳಷ್ಟು ಸಾರಿ ನಮ್ಮ ಮಕ್ಕಳಿಗೆ ಏನಾದರೂ ದುಡ್ಡು ಕೊಟ್ಟು, ನಾನು ನಿಮ್ಮೊಂದಿಗೆ ಬರ್ತೇವೆ ಮಗನೇ ಅಂದಾಗ, ಇಲ್ಲ ನಾನೇ ಹೋಗಿ ಶಾಪಿಂಗ್ ಮಾಡ್ಕೊಳ್ತೇನೆ ಅಂತಾರೆ. ಯಾಕೆ? ತಂದೆಯ ಅಧೀನದಲ್ಲಿದ್ದರೆ ಮತ್ತೆ ಇಷ್ಟ ಬಂದಂತೆ ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬ ಭಯವೋ, ಇಲ್ಲವೇ ಇನ್ಯಾವುದೋ ಭಯ ಅಷ್ಟೇ, ಇಲ್ಲವೇ ಫ್ರೆಂಡ್ಸ್ ಜೊತೆ ಕೆಲ್ಸಕ್ಕೆ ಬಾರದ ಕೆಲಸ ಮಾಡುವುದಕ್ಕಾಗಿ ತಂದೆ ತಾಯಿ ಜೊತೆ ಇದ್ರೆ ಆಗಲ್ಲ ಅಂದ್ಕೊಳ್ತಾರೆ. ನೋಡಿ ಪ್ರಿಯರೇ, ತಂದೆ ಜೊತೆ ಇರುವುದಾದರೆ ನಿಮ್ಮ ಜೊತೆ ಇರುವ ದುಡ್ಡು ಒಂದು ವೇಳೆ ಸಾಲದಿದ್ರೂ ಕೂಡ, ನಿಮ್ಮ ಹತ್ರ ಇರೋದು ಸಾಲದಿರುವಾಗ ನಿಮ್ಮ ತಂದೆ ಇನ್ನಷ್ಟು ಹೆಚ್ಚು ನಿಮಗೆ ಕೊಡುವುದಕ್ಕಾಗಿಯೂ, ನೀವು ಬೇಡಿದ್ದನ್ನು ಕೊಡಿಸುವುದಕ್ಕಾಗಿಯೂ ಸಹಕರಿಸುತ್ತಾರೆ ಎಂಬ ಸಂಗತಿ ಕೆಲವರಿಗೆ ಮಾತ್ರ ಗೊತ್ತು. ಅದಕ್ಕೆ ಅಂಥವ್ರು ಹೇಳ್ತಾರೆ, ಅಪ್ಪ ನೀನು ಕೂಡ ಜೊತೆಗೆ ಬಾ, ನನಗೆ ದುಡ್ಡು ಬೇಡ, ನೀನೇ ಬಂದು ಕೊಡಿಸೋ ಅನ್ನುತ್ತಾರೆ. ನಾನು ಬೇಡಿದ್ದು ಕೊಡಿಸೋ ಅನ್ನುತ್ತಾರೆ. ಹೌದು, ದೇವರೇ ನನಗೆ ಅದು ಕೊಡು ಇದು ಕೊಡು ಅನ್ನುವುದಕ್ಕಿಂತಲೂ ನನಗೆ ದೇವರೇ ಏನು ಬೇಕಾಗಿದೆಯೋ ನೀವೇ ನನಗೆ ಕೊಡಿರಿ, ನೀವೇ ನನ್ನೊಂದಿಗೆ ಬನ್ನಿರಿ, ನಾನು ಸೆಲೆಕ್ಟ್ ಮಾಡಿಕೊಳ್ತೇನೆ, ನೀವೇ ಬಿಲ್ ಕಟ್ಟಿರಿ ಎನ್ನುವಂತೆ ದೇವರ ಮೇಲೆ ನಂಬಿಕೆ ಇಡಬೇಕು. ಪ್ರಿಯರೇ, ನಿನ್ನ ಹಸ್ತವು ನನ್ನ ಸಂಗಡ ಇರುವಂತೆ ಮಾಡು.
ಕೊಟ್ಟು ಹೋಗಬೇಡ ದೇವರೇ, ನಿನ್ನ ಕೈಯಿಂದ ನನ್ನ ಕೈಯನ್ನು ಹಿಡಿದು ನಡೆಸು, ನನ್ನ ಸಂಗಡ ಇರು. ಹೌದು, ದೇವರು ಸಂಗಡ ಇರುವಾಗ ಅದು ಎಷ್ಟು ದೊಡ್ಡ ಆಶೀರ್ವಾದವಾಗಿರುತ್ತೆ ಗೊತ್ತಾ? ದೇವರು ನಿಮ್ಮ ಕೈ ಹಿಡಿದಾಗ ಅದು ಅಗಾಧ ಸಮುದ್ರವಾಗಿದ್ರೂ ಕೂಡ ನೀವು ಅದರಲ್ಲಿ ಕೊಚ್ಕೊಂಡು ಹೋಗೋದಿಲ್ಲ. ಎಷ್ಟೋ ಜನ ಮಳೆ ಪ್ರವಾಹಕ್ಕೆ ಒಳಗಾಗಿ ಕೊಚ್ಕೊಂಡು ಹೋಗ್ತಿದ್ದಾರೆ ನೋಡಿ. ಆದರೆ ಕರ್ತನ ಹಸ್ತ ನಿಮ್ಮ ಸಂಗಡ ಇದೆ ಎಂದು ನಿಮ್ಮಲ್ಲಿ ಕೆಲವರು ಸಾಕ್ಷಿ ಕೊಡ್ತಿದ್ದೀರಿ. ಅದು ಎಂತಹದೇ ಪ್ರದೇಶವಾಗಿದ್ದರೂ ಕೂಡ ಕರ್ತನು ನಿಮ್ಮ ಸಂಗಡ ಇರುವುದಾದರೆ ನಿಮಗೊಂದು ಧೈರ್ಯ ಇರುತ್ತೆ, ಕ್ಷೇಮ ಇರುತ್ತೆ, ಸುರಕ್ಷಿತವಾಗಿ ಮುಂದೆ ಸಾಗಬಲ್ಲ ಕೃಪೆ ನಿಮ್ಮೊಂದಿಗಿರುತ್ತೆ. ಅದಕ್ಕೆ ನಿಮ್ಮ ಪ್ರಾರ್ಥನೆಯಲ್ಲಿ ದೇವರೇ ನನ್ನ ಕೈಯನ್ನು ನಿಮ್ಮ ಕೈಯಿಂದ ಹಿಡಿದು ನನಗೆ ನಡೆಸಿರಿ ಎಂದು ಬೇಡಿಕೊಳ್ಳಬೇಕು. ದೇವರೇ, ನಿಮ್ಮ ಸನ್ನಿಧಿ ನಮ್ಮೊಂದಿಗೆ ಬರದಿದ್ದರೆ ನಮ್ಮನ್ನು ಮುಂದೆ ಸಾಗಿಸಬೇಡ ಎಂದು ಪ್ರಾರ್ಥಿಸ್ತಾನೆ ಮೋಶೆ. ನಿನ್ನ ಸನ್ನಿಧಿ ನಮಗೆ ದಯಪಾಲಿಸಿರಿ ತಂದೆಯೇ. ನಮ್ಮ ಪ್ರಾರ್ಥನೆಯಲ್ಲಿಯೂ ಅದನ್ನೇ ಕೇಳಬೇಕು. ನನಗೆ ಅದನ್ನು ಕೊಟ್ಟು ಹೋಗ್ರಿ, ಇದನ್ನು ಕೊಟ್ಟು ಹೋಗ್ರಿ ಎಂಬುದಾಗಿ ನಾವು ಬೇಡಿಕೊಳ್ಳುವವರಾಗಿರಬಾರ್ದು. ಆಶೀರ್ವಾದ ಅಲ್ಲ ಪ್ರಿಯರೇ, ಆಶೀರ್ವದಿಸುವ ಕರ್ತನೇ ನಮ್ಮ ಪಕ್ಷದಲ್ಲಿರೋದಾದರೆ ಎಷ್ಟೋ ದೊಡ್ಡ ಆಶೀರ್ವಾದವಾಗಿರುತ್ತೆ ಎಂದು ಗುರುತಿಸಿ, ಕರ್ತನೇ ನನ್ನನ್ನು ಬಿಡಬೇಡಿರಿ, ನನ್ನನ್ನು ತಳ್ಳಿ ಹಾಕಬೇಡಿರಿ, ನನ್ನ ಕೈ ಹಿಡಿದು ನನ್ನನ್ನು ನಡೆಸಿರಿ ಎಂದು ಪ್ರಾರ್ಥಿಸುವಂಥದ್ದು ನಾವು ಕಲಿತುಕೊಳ್ಳಬೇಕು. ಎಷ್ಟೋ ಹೆಚ್ಚು ಆಶೀರ್ವಾದ ಹೊಂದಿಕೊಂಡಾಗ ಅಷ್ಟೇ ಹೆಚ್ಚು ಶೋಧನೆಗಳು, ಹೋರಾಟಗಳು ಕೂಡ ಇರ್ತವೆ. ನಿಮ್ಮ ಹತ್ತಿರ ಯಾವ ದುಡ್ಡಿಲ್ಲದಿರುವಾಗ ನಿಮ್ಮ ತಂಟೆಗೆ ಯಾರೂ ಬರಲ್ಲ. ನಿಮ್ಮ ಹತ್ತಿರ ಕೋಟ್ಯಾಂತರ ದುಡ್ಡಿರುವಾಗ ನೀವು ಲಕ್ಷಾಂತರ ಬೆಲೆ ಬಾಳುವ ಬಂಗಾರ ಹಾಕಿಕೊಳ್ಳುವುದಾದರೆ ನೀವು ಸುರಕ್ಷಿತವಾಗಿ ಕ್ಷೇಮವಾಗಿ ಒಬ್ಬಂಟಿಗರಾಗಿ ರೋಡ್ ಮೇಲೆ ನಡೆಯಲಿಕ್ಕಾಗಲ್ಲ. ಅದು ಎಷ್ಟು ಅಪಾಯವಲ್ಲವೋ? ಅದಕ್ಕೆ ದೇವರು ನಿಮ್ಮನ್ನು ಆಶೀರ್ವದಿಸುವಾಗ ಆತನೇ ನಿಮ್ಮ ಸಂಗಡ ಇದ್ದುಕೊಂಡು ನಿಮ್ಮ ಮೇಲೆ ಯಾವುದೇ ದುಷ್ಟಶಕ್ತಿ, ಯಾವುದೇ ಕೇಡು ಸಂಭವಿಸಲಾರದ ಹಾಗೆ ನಿಮ್ಮನ್ನು ನಡೆಸುತ್ತಾರೆ. ದೇವರೇ, ನೀವು ಬೇಕು, ನಿಮ್ಮ ಜೊತೆ ಇರುವಿಕೆ ನಮಗೆ ಬೇಕು. ನಿಮ್ಮ ಹಸ್ತ ನನ್ನ ಸಂಗಡ ಇಟ್ಟು ನನಗೆ ಕೇಡು ಸಂಭವಿಸಲಾರದಂತೆ ಅದರಿಂದ ನನ್ನನ್ನು ತಪ್ಪಿಸು. ಕೇಡಿಗೊಳಗಾಗದಂತೆ ನಾವು ದಿನಾಲೂ ಮಾಡ್ತೇವೆ ಪ್ರಾರ್ಥನೆ, ಕೇಡಿನಿಂದ ತಪ್ಪಿಸು, ಕೇಡಿನಿಂದ ತಪ್ಪಿಸು ಎಂದು. ಶೋಧನೆಗೊಳಗಾಗದಂತೆ ಸಹಾಯ ಮಾಡೆಂದು. ಕರ್ತನು ನಮ್ಮ ಸಂಗಡ ಇರುವಾಗ ಕೇಡು ಬರದಂತೆ ನಮ್ಮನ್ನು ಕಾಪಾಡ್ತಾರೆ, ನಷ್ಟ ಉಂಟಾಗದಂತೆ ಕಾಪಾಡ್ತಾರೆ, ಆಕಸ್ಮಿಕ ಅಪಾಯ ಉಂಟಾಗದಂತೆ ಕಾಪಾಡ್ತಾರೆ, ಮೋಸ ಹೋಗದಂತೆ ಕಾಪಾಡ್ತಾರೆ. ದೇವರೇ, ನೀವೇ ನನ್ನ ಸಂಗಡ ಬಂದು ನನಗೆ ಕೇಡು ಉಂಟಾಗದಂತೆ ಕಾಪಾಡೋಣ ತಾನೆ. ಕೇಡು ಎಂಬ ಮಾತಿಗೆ ಅದು ಉಂಟಾಗುವುದು ಸೈತಾನನಿಂದಲೇ. ಸೈತಾನನ ಬಾಣಗಳಿಂದ ದೇವರು ನಮ್ಮನ್ನು ತಪ್ಪಿಸುತ್ತಾರೆ. ಸೈತಾನನು ತರುವ ಘರ್ಷಣೆಗಳಿಂದ ತಪ್ಪಿಸುತ್ತಾರೆ. ಯಾರನ್ನು ನುಂಗಲಿ ಎಂಬುದಾಗಿ ಗರ್ಜಿಸೋ ಸಿಂಹದೋಪಾದಿಯಲ್ಲಿ ತಿರುಗಾಡುವ ಸೈತಾನನ ಆ ಬಂಧನದಲ್ಲಿ ಸಿಕ್ಕಿಬೀಳದಂತೆ ನನ್ನನ್ನು ಕಾಪಾಡು ದೇವರೇ ಎಂದು ಮಾಡುವ ಪ್ರಾರ್ಥನೆ ಎಷ್ಟು ಶ್ರೇಷ್ಠವಾದದಾಗಿದೆ ಎಂದು ಇಲ್ಲಿ ನೋಡ್ತೇವೆ. ಏನೆಂದು ಹೇಳ್ತಾನೆ ನೋಡಿ, ಮತ್ತೊಮ್ಮೆ ಓದುತ್ತೇನೆ ಕೇಳಿ. ದೇವರೇ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತಗಳನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನ ಕೈ ಹಿಡಿದು ನಡೆಸಿ ಯಾವ ಕೇಡು ಉಂಟಾಗದಂತೆ ನನ್ನನ್ನು ಅದರಿಂದ ತಪ್ಪಿಸು ಎಂಬುದಾಗಿ ಪ್ರಾರ್ಥಿಸುತ್ತಾನೆ. ದೇವರು ಯಾಬೇಚನು ಮಾಡಿಕೊಂಡ ಆ ಮನವಿಯನ್ನು ಅವನಿಗೇ ದಯಪಾಲಿಸಿದನು. ಹಲ್ಲೆಲೂಯಾ! ನಮ್ಮ ಪ್ರಾರ್ಥನೆ ಕೇಳುವ ದೇವರು, ನಮ್ಮ ಮನವಿಯನ್ನು ಲಾಲಿಸುವ ದೇವರು, ನಾವು ಬೇಡಿಕೊಂಡದ್ದನ್ನು ಕೊಡುವ ದೇವರೇ ಆತನಾಗಿದ್ದಾರೆ. ಪ್ರತಿ ಸಾರಿ ನೀವು ದೇವರಿಗೆ ಬೇಡಿಕೊಂಡ ನಂತರ ಆತನು ನಿಮ್ಮ ಪ್ರಾರ್ಥನೆ ಕೇಳಿದ್ದಾನೆ ಎಂಬುದಾಗಿ ನೀವು ನಂಬಿರಿ. ಪ್ರಾರ್ಥನೆಯಲ್ಲಿ ನೀವು ಏನೇನು ಬೇಡಿಕೊಂಡಿದ್ದೀರೋ ಅವು ನಿಮಗೆ ದೊರಕಿವೆ ಎಂದು ನೀವು ನಂಬುವುದಾದರೆ ಅವು ನಿಮಗೆ ದೊರಕುವವು ಎಂಬ ಮಾತಿನ ಪ್ರಕಾರ ಪ್ರತಿ ಸಾರಿ ನೀವು ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾರೆ, ನಿಮ್ಮ ಹೃದಯದ ಆಸೆ ತೀರಿಸಿದ್ದಾರೆ ಎಂಬುದಾಗಿ ನಂಬಿ ಪ್ರಿಯರೇ, ಅದ್ಭುತವಾದ ಸಾಕ್ಷಿಗಳನ್ನು ನೀವು ಕೂಡ ಕೊಡಬಲ್ಲಿರಿ. ಯಾಬೇಚನ ಪ್ರಾರ್ಥನೆ, ಹೋರಾಟದ ಪ್ರಾರ್ಥನೆ, ಉನ್ನತವಾದವುಗಳಿಗಾಗಿ ಕರ್ತನ ಸನ್ನಿಧಿಯಲ್ಲಿ ಮಾಡಿದಂತಹ ಪ್ರಾರ್ಥನೆ, ತನ್ನ ಶಕ್ತಿ ಮೇಲೆ ಆಧಾರಗೊಳ್ಳದೆ ದೇವರ ಜೊತೆ ಇರುವಿಕೆ ಕೋರಿಕೊಂಡ ಪ್ರಾರ್ಥನೆಯಾಗಿತ್ತು. ಇಂತಹ ಪ್ರಾರ್ಥನೆ ನಾವು ಕೂಡ, ಅಂದರೆ ಅಂತಹ ಅರ್ಥ ಗ್ರಹಿಸಿಕೊಂಡವರಾಗಿ, ಅಂದರೆ ಆ ರೀತಿಯಾಗಿ ಅದೇ ರೀತಿಯಾಗಿ ಮಾಡುವ ಅಗತ್ಯವಿಲ್ಲ. ಪ್ರಾರ್ಥನೆ ಅಂದರೆ ಮಂತ್ರ ಹೇಳಿದಂತೆ ಅಲ್ಲ. ನೀವು ಪ್ರಾರ್ಥಿಸಬೇಕಾದಾಗ ನಿಮ್ಮ ಸ್ವಂತ ಭಾಷೆಯಲ್ಲಿ ನಿಮಗೆ ಗೊತ್ತಿರುವ ಪ್ರಕಾರ ಮಾತಾಡಿರಿ. ಪದ ಬದಲಾದರೂ ಪರವಾಗಿಲ್ಲ, ಸಾರ ಮಾತ್ರ. ನನ್ನ ದೇವರೇ, ನೀವೇ ನನ್ನನ್ನು ಆಶೀರ್ವದಿಸಿರಿ, ನನಗೆ ದಿವ್ಯದಾನಗಳನ್ನು ಕೊಟ್ಟು ನನ್ನ ಪ್ರಾಂತಗಳನ್ನು ವಿಸ್ತರಿಸಿ ನಿಮ್ಮ ಹಸ್ತದಿಂದ ನನ್ನ ಕೈ ಹಿಡಿದು ನಡೆಸಿರಿ, ಎಲ್ಲಾ ಕೇಡಿನಿಂದ ನನ್ನನ್ನು ತಪ್ಪಿಸಿರಿ ದೇವರೇ ಎಂದು ನಾವು ಮೊರೆಯಿಡುವುದಾದರೆ ನಮ್ಮ ಕರ್ತನು, ನಮ್ಮ ಪ್ರಿಯ ಕರ್ತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟು ನಮ್ಮನ್ನು ಆದುಕೊಳ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಸಂಕೋಚಿತವಾದ ಪ್ರಾರ್ಥನೆಯಿಂದ ದೇವರೇ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕಾಗ್ತಾ ಇರಲಿಲ್ಲ. ದೊಡ್ಡ ದೇವರ ಸನ್ನಿಧಿಗೆ ಬಂದು ಸಣ್ಣ ಸಣ್ಣ ವಿಷಯಗಳನ್ನು ಬೇಡಿಕೊಳ್ಳುವಂಥವರಾಗಿರದೆ
ನಮ್ಮ ಸರಹದ್ದನ್ನು ವಿಶಾಲಪಡಿಸುವಂತಹ, ನಮಗೆ ಸಮೃದ್ಧಿಯನ್ನು ಅಭಿವೃದ್ಧಿಯನ್ನು ಅನುಗ್ರಹಿಸುವ ದೇವರಾಗಿರೋದ್ರಿಂದ ನಮ್ಮ ಕೈಕೆಲಸವೆಲ್ಲ ಸಫಲವಾಗುವ ಹಾಗೆ ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದೀರೆಂದು ಗುರುತಿಸಿ ನಿಮ್ಮ ಸನ್ನಿಧಿಯಲ್ಲಿ ದೊಡ್ಡ ದೊಡ್ಡ ಸಂಗತಿಗಳಿಗಾಗಿ ಬೇಡಿಕೊಳ್ಳುವಂತೆ ಸಹಾಯ ಮಾಡಿರಿ. ಪ್ರಾರ್ಥನೆ ಮುಖಾಂತರ ಎಷ್ಟೋ ದೊಡ್ಡ ದಿವ್ಯದಾನಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ಅನುಭವಪೂರ್ವಕವಾಗಿ ತಿಳಿದುಕೊಳ್ಳುವ ಹಾಗೆ ಅನುದಿನವೂ ಕ್ರಮವಾಗಿ ಪ್ರಾರ್ಥಿಸಲು, ದಿನೇ ದಿನೇ ಅಭಿವೃದ್ಧಿ ಹೊಂದಲು, ನೀವು ಆಶಿಸಿದ ಸ್ಥಾನಕ್ಕೆ ನಾವು ಬೆಳೆಯುವಂತೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವೂ ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ನಮ್ಮೆಲ್ಲರ ಪ್ರಾರ್ಥನೆಗೆ ದೇವರು ಅದ್ಭುತವಾದ ಉತ್ತರ ಕೊಡ್ತಾರೆ. ಮತ್ತು ಈ ದಿನ ಶುಕ್ರವಾರ ಉಪವಾಸ ಪ್ರಾರ್ಥನೆ ಇರುತ್ತೆ ಅಲ್ಲವೇ? ಕರ್ತನು ನಿಮಗೆ ಅನುಗ್ರಹಿಸಿರುವಂತಹ ಆಲಯಕ್ಕೆ ಹೋಗಿ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ. ಜೊತೆ ವಿಶ್ವಾಸಿಗಳೊಂದಿಗೆ ಕನೆಕ್ಟ್ ಆಗಿ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿರಿ. ಇಂತಹ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ದೈವಾಶೀರ್ವಾದ ಹೊಂದಿಕೊಳ್ಳುವವರಾಗಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.